ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಆಯ್ಕೆ ಮಾಡುವಂತ ಅಧಿಕಾರ ಇರುವುದು ಸದನಕ್ಕೆ. ಪಕ್ಷದವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಬಹುದು, ಅವ್ರ ಪಕ್ಷದವರು ಅನುಮೋದನೆ ಮಾಡಬಹುದು, ಬಹುಮತದ ಆಧಾರದಲ್ಲಿ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೋ ಲಿಸ್ಟ್ ಬರಬೇಕು ಅನ್ನೋದು ನಂದಷ್ಟು ಸರಿಯಲ್ಲ. ಬಸವರಾಜ ಹೊರಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೇ 8 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ದಾಖಲೆ ಮಾಡ್ತಾರೆ. ಭಾರತ ದೇಶದಲ್ಲಿ ಮತ್ತೊಬ್ಬ 8 ಸಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾನೆ ಅಂತ ನಮ್ಗನ್ಸಿಲ್ಲ. ಅದು ನಿರಂತರವಾಗಿ ಶಿಕ್ಷಕರ ವಿಷಯದಿಂದ ನಿರಂತರವಾಗಿ 8 ಸಾರಿ ಆಯ್ಕೆ ಆಗಿದೆ. ದೊಡ್ಡ ಗೌರವ ಇರುವಂತ ಒಂದು ಹುದ್ದೆ ಇದು ಈ ಸಭಾಪತಿ ಅನ್ನೋದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನ್ ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನ್ ಫೋನ್ ಮಾಡ್ತಾರೆ, ಸರಿಯಾ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡೋದೇನೆಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅವರು ಆಯ್ಕೆ ಆಗಿದ್ದಾರೆ. ಬಹಳ ದೊಡ್ಡ ಹಿನ್ನೆಲೆ ಮತ್ತು ಗೌರವ ಇರುವುದು. ನನ್ನ ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ, ವೈಯಕ್ತಿಕ ಅಭಿಪ್ರಾಯ, ರಾಜ್ಯದ ಪಾರ್ಟಿಯ ಸೂಚನೆ ಏನಾದ್ರು ರಾಜ್ಯಾಧ್ಯಕ್ಷ ಕೊಡ್ಬೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿ ಇದೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರ, ಸದನ ಅತ್ಯಂತ ಪಾವಿತ್ರ್ಯವಾದಂತ ಈ ಸದನದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡೋದು ಸರಿಯಾ, ಇದೆಲ್ಲ ಬೇರೆ ಬೇರೆ ಚರ್ಚೆಗಳು ಇರಬಹುದು. ನಾನು ಚರ್ಚೆ ಮಾಡ್ತೇನೆ. ಈ ದೃಷ್ಟಿಯಲ್ಲಿ ಬಸವರಾಜ ಹೊರಟ್ಟಿಯವರು ನನಗೆ ಹಿರಿಯರು, ನನ್ನ ಪಾರ್ಟಿ ಹಿರಿಯರಾಗಿ ಅವ್ರ ಆಯ್ಕೆ ಆಗಿರೋದ್ರಿಂದಾಗಿ ಅವರ ಕಾರ್ಯಕರ್ತರು ನಾವು. ಅದು ನನ್ನ ವಿನಂತಿ ಅವ್ರ ಕೈಯಲ್ಲಿ, 13ನೇ ತಾರೀಕು ನೀವು ಸದನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ನಮ್ಗೆ ಕಿರಿಕಿರಿ ಹೋಯ್ತು ಅಂತ ಹೇಳೋದು ನಾನು. ಆದ್ರೆ ಸರ್ಕಾರ ತಪ್ಪು ಮಾಡುತ್ತಾ ಕೇಳಿದ್ರೆ, ಸರ್ಕಾರ ಈ ರೀತಿ ಎಲ್ಲ ಮುಖ್ಯಮಂತ್ರಿಗಳ ಒಬ್ರು ಹೋಗಿ ಫೋನ್ ಮಾಡಿ ರಾಜೀನಾಮೆ ಕೊಡಿ ಅನ್ನೋಷ್ಟು ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ನನ್ನ ಸಲಹೆ, ನನ್ನ ಅಭಿಪ್ರಾಯ. ಏನೇ ಆದ್ರೂ ಹೊರಟ್ಟಿ ಅವರಲ್ಲಿ ನನ್ನ ವಿನಂತಿ, ನಮಗೆ ಬಹುಮತ ಇಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸದನ ನಡೀತಾ ಇರುವ ಮೊದಲ ದಿವಸ ರಾಜೀನಾಮೆ ಕೊಡು ಸೂಕ್ತ ಅಂತ ನಂಗನ್ನಿಸ್ತು.